ಎಲ್ಲರಿಗೂ ನಮಸ್ಕಾರ. ಇವತ್ತು ಮಂಗಳೂರು ಶೈಲಿಯಲ್ಲಿ ಮಾಡುವಂಥ ಬಸಳೆ ಮತ್ತು ಮೊಳಕೆ ಹುರುಳಿಕಾಳು ಅದರ ಒಟ್ಟಿಗೆ ಸೋರೆಕಾಯಿ ಹಾಕಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬ ಆರೋಗ್ಯಕರವಾಗಿ ರುಚಿಯಾಗಿ ಇರುತ್ತೆ. ಅನ್ನದ ಜೊತೆ ಇಡ್ಲಿ ದೋಸೆ ತಿನ್ನೋಕ್ಕೆ ಕೂಡ ಸೂಪರ್ ಆಗುತ್ತೆ. ಒಮ್ಮೆ ಮಾಡಿದರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ. ಇದರಲ್ಲಿ ಅರ್ಧ ಕೆಜಿ ಬಸಳೆ ಇದೆ. ದಂಟು ಮತ್ತು ಸೊಪ್ಪು ಈ ರೀತಿ ಬಿಡಿಸಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಸಳೆ ಸೊಪ್ಪು ಮತ್ತು ದಂಟು ಕಟ್ ಮಾಡಿ ಇಡಬೇಕು. ಇದು ಮೊಳಕೆ ಹುರುಳಿಕಾಳು. ಇದನ್ನು ನೀರಿನಲ್ಲಿ 2 ಸಲ ತೊಳೆದು ಕುಕ್ಕರಿಗೆ ಹಾಕಿ 1 ಕಟ್ ಮಾಡಿದ ಈರುಳ್ಳಿ, 2 ಕಟ್ ಮಾಡಿದ ಟೊಮೆಟೊ ಸೇರಿಸಿ ಆನಂತರ ಕಟ್ ಮಾಡಿಟ್ಟ ಬಸಳೆ ದಂಟು ಮತ್ತು ಕಟ್ ಮಾಡಿದ ಬಸಳೆ ಸೊಪ್ಪನ್ನು ಸೇರಿಸಿಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದು ಬೇಯಲಿಕ್ಕೆ 1.5 ಕಪ್ ನೀರನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 4 ರಿಂದ 5 ವಿಸಲ್ ಬರುವ ತನಕ ಇದನ್ನು ಬೇಯಿಸಿಕೊಳ್ಬೇಕು. ಕುಕ್ಕರ್ ಪ್ರೆಷರ್ ಹೋದ ನಂತರ ಕುಕ್ಕರ್ ಓಪನ್ ಮಾಡಿ ನೋಡಿ, ಇವಾಗ ಬಸಳೆ ಹುರುಳಿ ಕಾಳು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ಅರ್ಧ ಸೋರೆಕಾಯಿ ಹಾಕ್ತಾ ಇದ್ದೇನೆ. ಸೋರೆಕಾಯಿ ಮೊದಲಿಗೆ ಸಿಪ್ಪೆ ತೆಗೆದು ಆನಂತರ ನೀರಲ್ಲಿ ಒಂದು ಸಲ ತೊಳೆದು ನಂತರ ಇದನ್ನು ಈ ರೀತಿ ಚಿಕ್ಕದಾಗಿ ಸ್ವಲ್ಪ ಕಟ್ ಮಾಡಿಕೊಳ್ಬೇಕು. ತುಂಬ ದೊಡ್ಡದಾಗಿ ಬೇಡ. ಕಟ್ ಮಾಡಿದ ತಕ್ಷಣ ಇದನ್ನು ನೀರಲ್ಲಿ ಹಾಕಿಡಬೇಕು, ಇಲ್ಲದಿದ್ದರೆ ಸ್ವಲ್ಪ ಕಲರ್ ಇದು ಚೇಂಜ್ ಆಗ್ತದೆ. ಬಸಳೆಗೆ ಉದ್ದ ಸೋರೆಕಾಯಿ ಹಾಕಿದರೆ ಅಷ್ಟು ರುಚಿ ಬರುವುದಿಲ್ಲ. ಈ ರೀತಿ ರೌಂಡು ಊರಿನ ಸೋರೆಕಾಯಿ ಸಿಕ್ಕಿದರೆ ಒಳ್ಳೆಯದು. ಈಗ ಕಟ್ ಮಾಡಿದ ಸೋರೆಕಾಯಿಯನ್ನು ಬೇರೆ ಪಾತ್ರೆಗೆ ಹಾಕಿಕೊಂಡು ಇದಕ್ಕೆ ಅರ್ಧ ಕಪ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಸಲ ಮಿಕ್ಸ್ ಮಾಡಿ ಈಗ ಇದನ್ನು ಬೇಯಲಿಕ್ಕೆ ಇಡಬೇಕು. ಇದು ಬೇಯ್ತಾ ಇರಲಿ. ಅಷ್ಟರವರೆಗೆ ಮಸಾಲೆ ರೆಡಿ ಮಾಡಲಿಕ್ಕೆ ತವ ಬಿಸಿಯಾಗಲಿ ಇಟ್ಟು 5 ಬ್ಯಾಡಗಿ ಮೆಣಸು, 1 ಟೀ ಚಮಚದಷ್ಟು ಎಣ್ಣೆ, ಹಾಗೆ ಸ್ವಲ್ಪ ಕರಿಬೇವು ಹಾಕಿ ಈ ಮೆಣಸು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಇದನ್ನು ಮಧ್ಯಮ ಉರಿಯಲ್ಲಿ 1-2 ನಿಮಿಷದವರೆಗೆ ಫ್ರೈ ಮಾಡಿದ ನಂತರ ಇದಕ್ಕೆ 1.5 ಚಮಚದಷ್ಟು ಕೊತ್ತಂಬರಿ ಬೀಜ, 1/4 ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ ಹಾಕಿ ಇದನ್ನು ಸಣ್ಣ ಉರಿಯಲ್ಲಿ 2 ನಿಮಿಷ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ಇದು ಫ್ರೈ ಆದ ನಂತರ ಗ್ಯಾಸ್ ಆಫ್ ಮಾಡಿ ಈಗ ಮಸಾಲ ಪೂರ್ತಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಿಕೊಂಡು ಸ್ವಲ್ಪವೇ ಸ್ವಲ್ಪ ಹುಣಸೆ ಹುಳಿ, 1-2 ಹುಣಸೆ ಬೀಜದಷ್ಟು ಹುಣಸೆ ಹುಳಿ ಹಾಕಿದರೆ ಸಾಕು. ಹಾಗೆ ಸ್ವಲ್ಪ 1-2 ಚಿಟಿಕೆಯಷ್ಟು ಅರಶಿನ ಪುಡಿ, ಸ್ವಲ್ಪ ನೀರು ಹಾಕಿ ಮೊದಲು ಈ ಮಸಾಲೆಯನ್ನು ಗ್ರೈಂಡ್ ಮಾಡಿ ತಂದ ನಂತರ ಇದಕ್ಕೆ 1 ಕಪ್ಪು ತೆಂಗಿನ ತುರಿ ಸೇರಿಸಿ ಈಗ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿಕೊಂಡು ಇದನ್ನು ಈ ರೀತಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ಈಗ ಇಲ್ಲಿ ಬೇಯಲಿಕ್ಕಿಟ್ಟ ಸೋರೆಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಇದರ ಜೊತೆ ಕುಕ್ಕರಲ್ಲಿ ಬೇಯಿಸಿದ ಬಸಳೆ ಮತ್ತು ಮೊಳಕೆ ಹುರುಳಿಕಾಳನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸಿ ಮಿಕ್ಸಿ ಜಾರಿಗೆ 1 ಕಪ್ ನೀರನ್ನು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಸೇರಿಸಿ ಆನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಕಡಿಮೆ ಅನಿಸಿದರೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಪೂರ್ತಿಯಾಗಿ ಅಲ್ಲ ಸ್ವಲ್ಪ ಈ ರೀತಿ ಓಪನ್ ಇಟ್ಟು ಇದನ್ನು ಕುದಿಲಿಕ್ಕೆ ಬಿಡಬೇಕು. ಅಷ್ಟರವರೆಗೆ ಇಲ್ಲಿ ಒಗ್ಗರಣೆ ರೆಡಿ ಮಾಡ್ತಾ ಇದ್ದೇನೆ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿದ್ದೇನೆ. ಹಾಗೆ 5-6 ಎಸಳು ಜಜ್ಜಿದ ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗೆ ಫ್ರೈ ಆಗಬೇಕು. ಅಷ್ಟರವರೆಗೆ ಇದನ್ನು ಫ್ರೈ ಮಾಡಿದ ನಂತರ ಸ್ವಲ್ಪ ಇಂಗು ಪುಡಿ ಹಾಕ್ತಾ ಇದ್ದೇನೆ. ಹುರುಳಿಕಾಳು ಹಾಕಿದ್ರಿಂದ ಇಂಗು ಪುಡಿ ಹಾಕಿಕೊಳ್ಬೇಕು. ಒಗ್ಗರಣೆ ಬಸಳೆ ಸಾರಿಗೆ ಸೇರಿಸಿ ತಕ್ಷಣ ಮುಚ್ಚಳ ಮುಚ್ಚಬೇಕು. ಆನಂತರ ಸ್ವಲ್ಪ ಹೊತ್ತಿನ ನಂತರ ಮುಚ್ಚಳ ತೆಗೆದು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದು ಕುದಿ ಬರುವುದಷ್ಟೇ. ಈಗ ಗ್ಯಾಸು ಸ್ಲೋ ಇಟ್ಟು ಇನ್ನೂ ಇದನ್ನು 5 ನಿಮಿಷದವರೆಗೆ ಕುದಿಸಿಕೊಳ್ಬೇಕು. ಒಂದು ಕುದಿ ಬಂದ ನಂತರ ತಕ್ಷಣ ಗ್ಯಾಸು ಆಫ್ ಮಾಡೋದಲ್ಲ. ಆಫ್ ಮಾಡಿದರೆ ಮಸಾಲೆ ಹಸಿ ಹಸಿಯಾಗಿ ಇರುತ್ತೆ, ಅಷ್ಟು ರುಚಿ ಕೊಡೋದಿಲ್ಲ. ಒಂದು ಸಲ ಕುದಿದ ನಂತರ ಇನ್ನೂ 5 ನಿಮಿಷ ಇದನ್ನು ಹೀಗೆ ಕುದಿಸಿಕೊಳ್ಬೇಕು. ಈಗ ನೋಡಿ, ಇದು ಚೆನ್ನಾಗಿ ಕುದಿದಾಗಿದೆ, 5 ನಿಮಿಷ ಆಗಿದೆ. ಇನ್ನು ಇದು ಗ್ಯಾಸ್ ಆಫ್ ಮಾಡ್ಬೋದು. ಹಾಗೆ ಈ ರೆಸಿಪಿನ ನೀವು ಒಂದು ಸಲ ಮಾಡಿ ನೋಡಿ, ತುಂಬ ರುಚಿ ಆಗ್ತದೆ, ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.